ಹಾಯ್ ಹಲೋ ಫ್ರೆಂಡ್ಸ್, ಲೋಕೇಶ್ ಕನಗರಾಜ್ ಅವರ ಸಿನಿಮಾಗಳ ಬಗ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ಅವರ ಡೈರೆಕ್ಷನಲ್ ಸಿನಿಮಾ ಮಹಾನಗರಂ. ಈ ಸಿನಿಮಾ ಲೋಕೇಶ್ ಕನಗರಾಜ್ ಅವರ ಮೊದಲ ಡೈರೆಕ್ಷನಲ್ ಸಿನಿಮಾ ಅಂತಲೇ ಹೇಳ್ಬೋದು. ಶಾರ್ಟ್ ಫಿಲ್ಮ್ ಮಾಡ್ತಿರೋವಂಥ ಡೈರೆಕ್ಷನ್ ಲೋಕೇಶ್ ಕನಗರಾಜ್ ಅವರು ಈ ಒಂದು ದೊಡ್ಡ ಸಿನಿಮಾಗೆ ಕೈ ಹಾಕ್ತಾರೆ. ಅದು ಮಹಾನಗರಂ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದವರ ಮೊದಲನೇ ಸಿನಿಮಾ ಆಗಿದ್ದು, ಈ ಮೊದಲನೇ ಸಿನಿಮಾದಿಂದಲೇ ಅವರು ಭರವಸೆನೇ ಮೂಡಿಸ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಸಿನಿಮಾ ನೋಡಿದವ್ರಿಗೆ ಯಾರು ಕೂಡ ಇದು ಡೈರೆಕ್ಟರ್ ಅವರ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಆ ರೇಂಜ್ಗೆ ಕ್ವಾಲಿಟಿ ಆ್ಯಂಡ್ ಸ್ಟೋರಿ ವೈಸು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಡೈರೆಕ್ಷನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಮಹಾನಗರಂ ಸಿನಿಮಾ ಲೋಕೇಶ್ ಕನಗರಾಜ್ ಅವರ ಅವರ ಇಂಡಸ್ಟ್ರಿಗೆ ಮೊದಲನೇ ಸಿನಿಮಾ ಮತ್ತು ಅವರ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಒಂದು ಹಿಟ್ ಸಿನಿಮಾ ನಂತರ ಅವರು 2 ವರ್ಷ ಕಣ್ಮರೆಯಾಗಿದ್ದರು. ನಂತರ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಜೊತೆಗೆ ಬಂದರು ಅಂತಲೇ ಹೇಳ್ಬೋದು. ಅದೇ ಕೈತಿ ಸಿನಿಮಾ. ಎಲ್ಲರಿಗೂ ಗೊತ್ತಿರೋ ಈ ಕೈತಿ ಸಿನಿಮಾ ಒನ್ ನೈಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಸಖತ್ ಆ್ಯಕ್ಷನ್ ಆಗಿರೋವಂತಹ ಒಂದು ಮಾಸ್ ಆ್ಯಂಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಫ್ಯೂರಿಯಸ್ ಯಾವ ರೀತಿ ಇರುತ್ತೋ ಆ ರೇಂಜಿಗಿರೋವಂಥ ಸಿನಿಮಾ. ಯಾಕೆಂದರೆ ಒನ್ ನೈಟಲ್ಲಿ ಆ ರೀತಿಲಿ ಆ್ಯಕ್ಷನ್ ಆ್ಯಂಡ್ ಅಡ್ವೆಂಚರ್ ತೆಗೆಯೋದು ತುಂಬ ಸುಲಭದ ಮಾತಲ್ಲ. ಮತ್ತು ಆ ಸಿನಿಮಾದಲ್ಲಿ ಬರೋವಂಥ ಕೆಲವೊಂದು ಡಿಲ್ಲಿ ಅನ್ನೋ ಕ್ಯಾರೆಕ್ಟ್ರು ಈಗಲೂ ಜನರ ಮನಸ್ಸಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಸಿನಿಮಾ ರಿಲೀಸ್ ಆಗು ಕೂಡ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿತ್ತು. ಲೋಕೇಶ್ ಕನಗರಾಜ್ ಅವ್ರ ಮಾರ್ಕೆಟು ಬೇರೆ ಲೆವೆಲ್ಗೆ ಹೋಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ಕೂಡ ಒಂದೊಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮತ್ತು ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಒಂದು ಡ್ರಗ್ಸು ಗ್ಯಾಂಗು ಮತ್ತು ಡಿಲ್ಲಿ ಅನ್ನೋ ಕ್ಯಾರೆಕ್ಟ್ರು, ಹೀಗಾಗಿ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಲೋಕೇಶ್ ಕನಗರಾಜ್ ಅವರ ಇದು 2ನೇ ಸಿನಿಮಾ ಮತ್ತು ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ ಅಂತಲೇ ಹೇಳ್ಬೋದು. ನಂತರ ಬರೋವಂಥ ಸಿನಿಮಾನೇ ಅವರ ಮುಂದಿನ ಸಿನಿಮಾ, ಅದು ಮಾಸ್ಟರ್ ಸಿನಿಮಾ. ಈ ಸಿನಿಮಾದಲ್ಲಿ ವಿಜಯ್ ತಲಪತಿ ಅವರು ಮತ್ತು ಅವರ ಜೊತೆಗೆ ವಿಲನ್ ಆಗಿ ವಿಜಯ್ ಸೇತುಪತಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಕೂಡ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತು ಕೆಲವೊಂದು ಕ್ರಿಟಿಕ್ಸ್ ಮೂಲಕ ಇದು ಸ್ವಲ್ಪ ಡಿಸಪಾಯಿಂಟ್ ಅಂತ ಅನಿಸಿದ್ರು ಕೂಡ ಒಂದು ವಿಜಯ್ ಅವರ ಸ್ವ್ಯಾಗು ಮತ್ತು ಲೋಕೇಶ್ ಅವರ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕೌಟ್ ಆಗಿತ್ತು ಈ ಒಂದು ಸಿನಿಮಾದಲ್ಲಿ. ಮತ್ತು ಆ ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ತೋರಿಸಿರೋದು ಮತ್ತು ವಿಜಯ್ ಅವರ ಮ್ಯಾನರಿಸಮ್ಗೆ ಈ ಒಂದು ಸಿನಿಮಾ ತುಂಬ ಸೂಟ್ ಆಗಿತ್ತು. ಮತ್ತು ಎಲ್ರಿಗೂ ಕೂಡ ನೆನಪಿರೋ ಹಾಗೆ ಇದರಲ್ಲಿ ಬರೋವಂಥ ಭವಾನಿ ಅನ್ನೋ ಕ್ಯಾರೆಕ್ಟ್ರು ತುಂಬ ಕನೆಕ್ಟಾಗಿ ಒಂಥರ ರಿಯಲಿಸ್ಟಿಕ್ ಆಗಿ ಇತ್ತಂತಲೇ ಹೇಳ್ಬೋದು. ಸೊ ಹೀಗಾಗಿ ಮಾಸ್ಟರ್ ಅನ್ನೋ ಸಿನಿಮಾ ಕೂಡ ಲೋಕೇಶ್ ಕನಗರಾಜ್ ಅವರ 3ನೇ ಸಿನಿಮಾ ಆಗಿದ್ದು, ಇದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಒಂದು ಒಳ್ಳೆ ಹಿಟ್ಟನ್ನು ಪಡ್ಕೊಂಡಿರೋವಂಥ ಸಿನಿಮಾ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಇದು ಅವರ ಡೈರೆಕ್ಷನ್ನ 3ನೇ ಸಿನಿಮಾ ಆಗಿತ್ತು. ಅದು ಮಾಸ್ಟರ್ ಅನ್ನೋ ಸಿನಿಮಾ ಅಂತಲೇ ಹೇಳ್ಬೋದು. ಇದು ವಿಜಯ್ ತಲಪತಿ ಅವರಿಗೆ ಒಂದೊಳ್ಳೆ ಕಂಬ್ಯಾಕ್ನ ಕೊಟ್ಟಂಥ ಸಿನಿಮಾ ಅಂತಲೇ ಹೇಳ್ಬೋದು. ನಂತರ ಈ ಸಿನಿಮಾದ ನಂತರ ಬಂದ ಸಿನಿಮಾ ಅಂತಲೇ ಅದು ವಿಕ್ರಮ್ ಸಿನಿಮಾ. ಈ ಸಿನಿಮಾದಲ್ಲಿ ಕಮಲ್ ಹಾಸನ್ನು, ಫಹದ್ ಫಾಸಿಲು ಮತ್ತು ವಿಜಯ್ ಸೇತುಪತಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಕೂಡ ಒಂದು ಆ್ಯಕ್ಷನ್ ಪ್ಯಾಕೆಟ್ ಸಿನಿಮಾ ಅಂತಲೇ ಹೇಳ್ಬೋದು. ಇದು ಕೂಡ 2 ಡೇಸ್ ನಡೆಯುವಂಥ ಸ್ಟೋರಿ. ಹಳೆಯ ವಿಕ್ರಮ್ ಸಿನಿಮಾಗೆ ಇದಕ್ಕೂ ಕನೆಕ್ಟ್ ಮಾಡಿ ಮತ್ತು ಡಿಲ್ಲಿ ಈ ರೀತಿ LCU ಯೂನಿವರ್ಸನ್ನ ಕನೆಕ್ಟ್ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಕೂಡ ಬೇರೆ ಲೆವೆಲಲ್ಲಿ ಹಿಟ್ಟನ್ನು ಪಡ್ಕೊಂಡಿತ್ತು, ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ವಯಸ್ಸಲ್ಲೇ ಕಮಲ್ ಹಾಸನ್ ಅವರ ಸಿನಿಮಾ ಅಂದರೆ ಅಷ್ಟೊಂದು ಕ್ರೇಜ್ ಇರಲ್ಲ ಸಮಯದಲ್ಲಿ ಅವ್ರಿಗೆ ಒಂದು ಆ್ಯಕ್ಷನ್ ಮಾಸ್ ಆ್ಯಂಡ್ ಕೊಟ್ಟು ಲೋಕೇಶ್ ಅವರು ಈ ಗನ್ನ ಕೊಟ್ಟು ಯುದ್ಧಕ್ಕೆ ಕಳಿಸೋ ರೀತಿಯಲ್ಲಿ ಕಳಿಸಿದ್ರು. ಅದು ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು ವಿಕ್ರಮ್ ಅನ್ನೋ ಸಿನಿಮಾ. ಇದು ಕೈತಿಗೆ ಲಿಂಕ್ ಇದೆ ಅಂತಲೇ ಹೇಳ್ಬೋದು. ಅಂದರೆ LCU ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತಲೇ ಹೇಳ್ಬೋದು. ವಿಕ್ರಮ್ ಸಿನಿಮಾ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಇದರಲ್ಲಿ ಫಹದ್ ಫಾಸಿಲ್ ಅವರ ಆ್ಯಕ್ಟಿಂಗು ಅಷ್ಟೇ ನ್ಯಾಚುರಲ್ ಆಗಿ ಇತ್ತು ಮತ್ತು ಇದು ಯೂನಿವರ್ಸಿಗೆ ಸೇರಿದೆ. ಇದು ಅವರ ಸಿನಿಮಾ ಆಗಿದೆ. ಇದು ಕೂಡ ತುಂಬ ಚೆನ್ನಾಗಿ ಹಿಟ್ಟಾಗಿತ್ತು, ತುಂಬ ಚೆನ್ನಾಗಿದೆ. ಮತ್ತು ನಂತರ ಬಂದಂಥ ರೀಸೆಂಟಾಗಿ ಬ್ಲಾಕ್ ಬಸ್ಟರ್ ಆದಂಥ ಲಿಯೋ ಸಿನಿಮಾ. ಈ ಸಿನಿಮಾ ಕೂಡ ವಿಜಯ್ ತಲಪತಿ ಅವರ ಜೊತೆ 2ನೇ ಸಿನಿಮಾ. ಇದರಲ್ಲಿ ಸಂಜಯ್ ದತ್ ಅವರು ಕೂಡ ಆ್ಯಕ್ಟಿಂಗ್ನ ಮಾಡಿದರು. ಇದರಲ್ಲಿ ಐನ ಸೀಕ್ವೆನ್ಸು ಈ ರೀತಿ ಹಲವಾರು ಸೀಕ್ವೆನ್ಸ್ ಸೇರಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ಇದು ಒಂದು ಒಳ್ಳೆಯ ಸಿನಿಮಾ ಮತ್ತು ಸಾಂಗ್ಸು ಕೂಡ ಅಷ್ಟೇ ಬ್ಲಾಕ್ ಬಸ್ಟರ್ ಆಗಿದ್ದವು. ಮತ್ತು ಈ ಸಿನಿಮಾದಲ್ಲಿ ನಟಿಸಿರೋಂಥ ಸಂಜಯ್ ದತ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ವಿಲನಿಷ್ಟಾಗಿ ಇತ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು. ಲಿಯೋ ಅನ್ನೋ ಸಿನಿಮಾ ಕೂಡ ರೀಸೆಂಟಾಗಿ ಹಿಟ್ಟಾಗಿತ್ತು. ಇದು ಅವರ 2ನೇ ಅಂದರೆ ಕಾಂಬಿನೇಷನ್ 2ನೇ ಸಿನಿಮಾ. ಮುಂದಿನ ಅವ್ರ ಸಿನಿಮಾ ಅಂದರೆ ಅದು ಕೂಲಿ, ರಜನಿಕಾಂತ್ ಅವರ ಜೊತೆ ಟೀಸರ್ ರಿಲೀಸ್ ಆಗಿದೆ. ಮತ್ತು ರೋಲೆಕ್ಸ್ ಅನ್ನೋ ಕ್ಯಾರೆಕ್ಟರ್ ಮೇಲೆ ಒಂದು ಸಿನಿಮಾ ಮತ್ತು ವಿಕ್ರಮ್ 2 ಬಂದೇ ಬರುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಮತ್ತು ಕೈದಿ 2 ಅಂದರೆ ಬ್ಯಾಕ್ ಸ್ಟೋರಿ ಮತ್ತು ಲಿಯೋ 2 ಬರೋಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.